ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ಮುಂದುವರೆದ ವ್ಯತ್ಯಯ. ಹಲವು ಏಜೆನ್ಸಿಗಳಿಂದ ವಾಣಿಜ್ಯ ಗ್ಯಾಸ್ ಪೂರೈಕೆ ಸ್ಥಗಿತ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸದ್ಯ ನಡೀತಾ ಇದೆ. ಒಂದು ಏಜೆನ್ಸಿಯಿಂದ ಸುಮಾರು 5 ರಿಂದ 7 ಸಾವಿರ ಬುಕಿಂಗ್ ನಡೀತಾ ಇದೆ. ಆದರೆ ಪೂರೈಕೆ ಮಾತ್ರ 300 ರಿಂದ 400. ಎಲ್ಲಿಂದ ಎಲ್ಲಿಗೆ ನೋಡಿ, ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಸಿಲಿಂಡರ್ ಪೂರೈಕೆ ಸದ್ಯ ನಡೀತಾ ಇದೆ, ಆದರೆ ಒಂದು ಏಜೆನ್ಸಿಯಿಂದ ಸುಮಾರು 5 ರಿಂದ 7 ಸಾವಿರ ಜನ ಬುಕಿಂಗ್ ಮಾಡ್ತಾ ಇದ್ದಾರೆ. 5 ರಿಂದ 7 ಸಾವಿರ ಸಿಲಿಂಡರ್ ಇಲ್ಲಿ ಬೇಕಾಗಿರುತ್ತೆ. ಆದರೆ ಇವ್ರು ಸಪ್ಲೈ ಮಾಡ್ತಾ ಇದ್ದಾರಲ್ಲ ಪೂರೈಕೆ, ಅದು ಮಾತ್ರ ಕೇವಲ 300 ರಿಂದ 400 ಜನ. ಮಿಕ್ಕವರ ಕತೆ ಏನು? ಸಿಲಿಂಡರ್ ಡೆಲಿವರಿ ಮ್ಯಾನ್ ಹಾಗೂ ಏಜೆನ್ಸಿಯಿಂದ ಪರದಾಟ ನಡೀತಾ ಇದೆ. ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಎನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರೋದು. ಏಜೆನ್ಸಿಗರಿಂದ ಸಾರ್ವಜನಿಕರಿಗೆ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ, ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇದೆ ಪರಿಸ್ಥಿತಿ. ಏನಂತ ಉತ್ತರ ಕೊಡ್ತಾರೆ? ಇಲ್ಲ ಅಂತ ಉತ್ತರ ಕೊಡ್ತಾರೆ. ಇಲ್ಲ ಅಂತ ಕೊಡಬೇಡಿ ಅಂತ ಹೇಳಿ ಮೆಸೇಜ್ಗಳು ಬರುತ್ತೆ. ಇದ್ರೆ ಕೊಡಬಹುದು, ಇಲ್ಲ ಎಂಥ ಪರಿಸ್ಥಿತಿಗೆ ಒಂದು ಕಡೆ ಏಜೆನ್ಸಿಗಳು, ಅಲ್ಲಿನ ಸಿಬ್ಬಂದಿಗಳು ಅವರು ಕೂಡ ಸಿಲುಕ್ಬಿಟ್ಟಿದ್ದಾರೆ. ಅಂದರೆ ಇದು ನಿಜಕ್ಕೂ ಈಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ಬಿಟ್ರೆ, ಮುಂದೆ ಇನ್ನಷ್ಟು ತೀವ್ರಗೊಂಡ್ಬಿಟ್ರೆ ಏನಾಗುತ್ತೋ ನಿಜಕ್ಕೂ ದೇವರೇ ಬಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮೊದಲೆಲ್ಲ ಅಂದ್ಕೊಳ್ತಾ ಇದ್ರು ಅಲ್ಲಿ ನಡೀತಾ ಇದೆ ಯುದ್ಧ, ಅಲ್ಲಿ ನಡೀತಾ ಇದೆ, ನಮ್ಮ ದೇಶ ಸೇಫ್, ನಮ್ಮ ರಾಜ್ಯ ಸೇಫ್, ನಾವು ತುಂಬ ಸೇಫ್ ಆಗಿದ್ದೀವಿ ಅನ್ನುವಂಥ ಒಂದು ಮಾತಿಗೆ ಈಗ ಯಾವ ರೀತಿಯಾಗಿ ಡೈರೆಕ್ಟಾಗಿ ಯುದ್ಧಗಳು ನಡೀಲಿಲ್ಲ ಅಂದರೂ ಇಂಡೈರೆಕ್ಟಾಗಿ ಯಾವ ರೀತಿಯಾಗಿ ಯುದ್ಧದ ಎಫೆಕ್ಟ್ ನಮ್ಮ ಪಾಲಿಗೆ, ನಮ್ಮ ದೈನಂದಿನ ಜೀವನದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ನಮ್ಮ ಆರ್ಥಿಕ ಹೊರೆ ಹೆಂಗೆ ಇಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಆ ರೀತಿ ಆಗ್ಬಿಟ್ಟಿದೆ ಈಗ. LPG ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಏನಾಗ್ತಾ ಇದೆ ಅದು ಜನಸಾಮಾನ್ಯರಿಗೆ ಬಹಳಷ್ಟು ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಈ ಬಗ್ಗೆ ಪ್ರತಿನಿಧಿ ಗಣೇಶ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಹಾಗೇನೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೊರತೆ ಆಗ್ತಾ ಇದೆ ಅನ್ನುವಂತಹ ಚರ್ಚೆಗಳಿಗೆ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಾನು ಇಲ್ಲಿ ರಾಜಾಜಿನಗರದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿಯಲ್ಲಿದ್ದೀನಿ. ರಾಮ ಏಜೆನ್ಸಿ ಒಂದು ಮುಂದೆ ಇದ್ದೀನಿ. ಈಗ ಮುಖ್ಯವಾಗಿ ನಾವು ನೋಡ್ಬೋದು, ಇಲ್ಲಿ ಎಲ್ಲವೂ ಕೂಡ ಈಗ ಕಮರ್ಷಿಯಲ್ ಗ್ಯಾಸ್ ಈಗಾಗಲೇ ಸಿಗ್ತಾ ಇಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಹಜವಾಗಿ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂಥದ್ದು ಬೇರೆ ಬೇರೆ ಮನೆಗಳಿಗೆ ತಲುಪಿಸುವಂಥ ಪ್ರಕ್ರಿಯೆಗಳು ಇಲ್ಲಿನ ಏಜೆನ್ಸಿಯವರ ಕಡೆಯಿಂದ ಆಗ್ತಾ ಇರುವಂಥದ್ದು. ಸಹಜವಾಗಿ ಇಲ್ಲಿ ಈ ಒಂದು ಏಜೆನ್ಸಿಯಿಂದ ರಾಜಾಜಿನಗರದ ಈ ಒಂದು ಬ್ಲಾಕ್ಗಳಲ್ಲಿ ಸುಮಾರು ದಿನಕ್ಕೆ 300 ರಿಂದ 400 ಸಿಲಿಂಡರ್ಗಳು ಪೂರೈಕೆ ಆಗುತ್ತೆ. ಆದರೆ ಬುಕಿಂಗ್ಗಳು ಕೂಡ ಒಂದು ರೀತಿಯಲ್ಲಿ ಬ್ಲಾಕ್ ಆಗ್ತಾ ಇದೆ ಅನ್ನೋಂತಹ ಆರೋಪ ಜನಸಾಮಾನ್ಯರಿಂದ ಬರ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಮೊದಲನೇದಾಗಿ ನಾನು ಇಲ್ಲಿನ ಏಜೆನ್ಸಿಯನ್ನು ನೋಡ್ತಾ ಇರುವಂಥವ್ರು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವ ರೀತಿ ಅಭಾವ ಇದೆ, ಯಾವ ರೀತಿ ಅಭಾವ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಸರ್, ಮುಖ್ಯವಾಗಿ ತಾವು ಈ ಒಂದು HP ಅನ್ನು ನಿರ್ವಹಣೆ ಮಾಡ್ತಿದ್ದೀರಿ, ನಿಮಗೆ ಎಷ್ಟು ಗ್ರಾಹಕರಿದ್ದಾರೆ, ಪ್ರತಿನಿತ್ಯ ಎಷ್ಟು ಪೂರೈಕೆಯನ್ನು ಮಾಡಬೇಕಾಗುತ್ತೆ? ಸರ್, ನಮ್ಮಲ್ಲಿ 16,000 ಜನ ಕಸ್ಟಮರ್ಸ್ ಇದ್ದಾರೆ. ನಮಗೆ ಡೈಲಿ ಆವ್ರೇಜ್ 400 to 500 ಸಿಲಿಂಡರ್ಸ್ ಬೇಕಾಗುತ್ತೆ. ಕಮರ್ಷಿಯಲ್ ಆವ್ರೇಜಲ್ಲಿ ಒಂದು 300 ರಿಂದ 400 ಸಿಲಿಂಡರ್, 30 ರಿಂದ 40 ಸಿಲಿಂಡರ್ ಬೇಕಾಗುತ್ತೆ. ಬಟ್ ಈ ಒಂದು ಪ್ಯಾಂಡಮಿಕ್ಗೋಸ್ಕರ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅಂದರೆ ಕೊಡ್ತಾ ಇಲ್ಲ, ಬರ್ತಾ ಇಲ್ಲ. ಬರೀ ಡೊಮೆಸ್ಟಿಕ್ ಅಂತ ಕೊಡ್ತೀವಿ. ಡೊಮೆಸ್ಟಿಕ್ ಕಸ್ಟಮರ್ಸ್ ಪ್ಯಾನಿಕ್ ಆಗಿ ಬ್ಯಾಕ್ ಟು ಬ್ಯಾಕ್ ಬುಕಿಂಗ್ ಜಾಸ್ತಿ ಮಾಡಿದ್ದಾರೆ. ನಮ್ಮ ಏನಂತಾರೆ HPCL ಆಗಿ BPC, ಭಾರತ್ ಯಾವುದೇ ಆಗಿ, ಇಂಡಿಯಾ IS ಆಗಿರ್ಬೋದು, ಏನಾಗಿದೆ ಕಸ್ಟಮರ್ಗೆ ಪ್ಯಾನಿಕ್ ಆಗಿ ಬುಕ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಆವ್ರೇಜಿಗೆ ಬುಕಿಂಗ್ ಬರೋದು ಒಂದು 300 ರಿಂದ 400 ಬರುತ್ತೆ ಡೈಲಿ. ಬಟ್ ಇತ್ತೀಚೆಗೆ 1000 ಬುಕಿಂಗ್ಸ್ ಜಾಸ್ತಿ ಬರ್ತಿದೆ. ಸೊ 1000 ಸಿಲಿಂಡರ್ಸ್ ಒಟ್ಟಿಗೆ ಒಂದೇ ಏಜೆನ್ಸಿ ಕೊಡೋಕ್ಕೂ ಬರಲ್ಲ. ಈಗ ಕೆಲವರು ಹೇಳ್ತಾ ಇದ್ರು, ನಿಮ್ಮ ಸಿಬ್ಬಂದಿಗಳು ಹೇಳ್ತಾ ಇದ್ರು 7,000 ರಿಕ್ವೈರ್ಮೆಂಟ್ ಇದೆ, ಬಂದಿರೋದು 200-300, ಅಂದ್ರೆ 400, ನಾವು ಹೆಂಗೆ ಪೂರೈಕೆ ಮಾಡೋದು? ಹಾಗಾಗಿ ನಾವು ಫೋನ್ಗಳನ್ನು ಎತ್ತಕ್ಕಾಗ್ತಾ ಇಲ್ಲ ಅನ್ನೋಂಥದ್ದು ಆಡ್ತಿದ್ರು. ಸರಿ, ಹೆಂಗೆ ಗೊತ್ತಾ, ಇವಾಗ ನಮಗೆ ಒಂದು ಡೆಲಿವರಿ ಬಾಯ್ಗೆ ನಾವು 30 ಸಿಲಿಂಡರ್ ಕೊಡ್ಬೋದು ಸಪ್ಲೈ ಮಾಡೋಕ್ಕೆ. ಒಂದು ಡೆಲಿವರಿ ಬಾಯ್ ಅವ್ರಿಗೂ ನಾವು ಹೊರತಾ ಕೊಡೋಕ್ಕಾಗಲ್ಲ. ಬಟ್ ನಮಗೆ ಬುಕಿಂಗ್ಸ್ ಇದೆ, 2,000 ತನಕ ಬುಕಿಂಗ್ಸ್ ಇದೆ. ಬಟ್ ಡೈಲಿ ಆವ್ರೇಜಲ್ಲಿ ಸಪ್ಲೈ ಮಾಡ್ಕೊಂಡು ಬರ್ತೀವಿ. ಡೈಲಿ ಲೋಡ್ಸ್ ಬರ್ತದೆ, ಸಪ್ಲೈ ಮಾಡ್ಕೊಂಡು ಬರ್ತೀವಿ. ಏನು ತೊಂದರೆ ಅಂತ ಆಗಲ್ಲ. ಈ ಥರದ ಒಂದು ಸಿಚುವೇಶನ್ ಇನ್ನು ಎಷ್ಟು ದಿನ ಮುಂದುವರುತ್ತಂತೆ? ಹೇಗೆ, ಯಾವ ರೀತಿ ಏನಾದರೂ ಕಮ್ಯುನಿಕೇಷನ್ ಆಗಿದೆ ಹೇಗೆ? ಸೊ ಅದ್ರ ಬಗ್ಗೆ ಕಮ್ಯುನಿಕೇಷನ್ ಇನ್ನೂ ಬಂದಿಲ್ಲ. ಬಟ್ ನಮಗೆ ಇರೋದು ಲೋಡ್ಸ್ ಬರ್ತದೆ, ಕಮರ್ಷಿಯಲ್ ಬರಲ್ಲ, ಡೊಮೆಸ್ಟಿಕ್ ಬರುತ್ತೆ, ಸಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ಕೆಲವರು ನೀವು ಸರ್, ಯಾಕೆಂದರೆ ಕಮರ್ಷಿಯಲ್ನ ಓಕೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಒಂದು ಕೈ ಮೀರಿ ಹೋಗಿದೆ ಅನ್ನೋಂಥದ್ದು. ಈಗ ಡೊಮೆಸ್ಟಿಕ್ಕಲ್ಲೂ ಕೂಡ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬುಕಿಂಗ್ ಮಾಡ್ಲಿಕ್ಕೆ ಹೋದರೆ, ಮೊಬೈಲ್ಗಳಲ್ಲಿ ಬುಕಿಂಗ್ ಮಾಡ್ಲಿಕ್ಕೆ ಹೋದ್ರೆ ಕಾಲ್ಗಳು ಕಟ್ ಆಗ್ತಾ ಇದೆ. ಅದು ಹೇಗೆ, ಅದನ್ನು ಹೇಗೆ, ಯಾವ ರೀತಿ ಸಮಸ್ಯೆನ ಅಂತ ಜನರನ್ನು ಎದುರಿಸುವಂಥ ಪ್ರಯತ್ನ ಹೇಗೆ, ನಿಮ್ದು ಸವಾಲು ಹೆಂಗಿದೆ? ಸರ್, ಜನಗಳು ತುಂಬ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಗ್ಯಾಸ್ ಬೇಕು ಅಂತ ನಾವು ಅವ್ರು ಬುಕ್ ಮಾಡಿ ವೆಯ್ಟ್ ಮಾಡಿ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಸರ್. ಎಲ್ಲರಿಗೂ ಕೆಲವರು ನನಗೆ ಫೋನ್ ಮಾಡ್ತಾಯಿದ್ರು, ನಮ್ಮ ಸಿಲಿಂಡರ್ ಸಪ್ಲೈ ಮಾಡೋರು ಫೋನೇ ಎತ್ತಾ ಇಲ್ಲ, ಇನ್ನೂ ಜಾಸ್ತಿ ಮಾಡೋರು ಕಾಲೇ ಬ್ಲಾಕ್ ಮಾಡಿಬಿಡ್ತಾರೆ ಅಂತ. ಸರ್, ಏನಾಗಿದೆ ಅಂದರೆ ಎಲ್ಲ ಕಸ್ಟಮರ್ ಆಲ್ಮೋಸ್ಟ್ ಅಲ್ಲಿ ಆಫೀಸಿಗೆ ಮಾಡ್ತಾರೆ. ಆಫೀಸಲ್ಲಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಡೆಲಿವರಿ ಹುಡುಗರಿಗೆ ಮಾಡ್ತಾರೆ. ನಾವು 1-2 ಫೋನು 10 ಫೋನ್ ಅಂದರೆ ರಿಸೀವ್ ಮಾಡ್ಬೋದು. ಒಂದು 50-60 ಫೋನ್ ಎಲ್ಲ ಕಸ್ಟಮರ್ ಫೋನ್ ಮಾಡೋಕ್ಕೆ ಹೋದಾಗ ನಮಗೂ ಬೇಜಾರಾಗುತ್ತೆ. ಏನು ಮಾಡ್ತೀವಿ, ಕಾಲ್ ಸ್ವಿಚ್ ಆಫ್ ಮಾಡಿಬಿಡ್ತೀವಿ ಸರ್. ಅಲ್ಲ, ಈಗ ಆ್ಯಪ್ಗಳಲ್ಲಿ ಕೆಲವರು ನಿಮ್ಮ ಇವರೇ ಹೇಳಿದಾಗೇ ಒಂದು ಬಾರಿ ಬುಕಿಂಗ್ ಮಾಡಿದ್ಮೇಲೆ ಮತ್ತೆ 32 ಡೇಸ್, ಇನ್ನೊಂದು 21 ಡೇಸ್, 22 ಡೇಸ್. ಹೇಗೆ, ಅದು ಯಾಕೆ ಆ ಥರದೊಂದು? ಸಿಲಿಂಡರ್ ಕೊರತೆ ಇದೆಯಲ್ಲ ಸರ್, ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ.
ಅಲ್ಲ ಇದು ಮೊದಲೇ ಜನರಿಗೆ ಏನಾದರೂ ಅವೇರ್ನೆಸ್ ಕ್ರಿಯೇಟ್ ಆಗಿದ್ರೆ ಪಾಪ ಇಷ್ಟರ ಒಂದು ಬೇಡಿಕೆಗಳು ಇರ್ತಿರ್ಲಿಲ್ಲ. ನಮ್ಮಲ್ಲಿ 70 ದಿನಕ್ಕಾಗ ಸಿಲಿಂಡರ್ ಇದೆ, ಕೊರತೆ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಜನ ಯಾರೂ ಅಷ್ಟಾಗಿ ಇದು ಮಾಡ್ಕೊಂಡಿಲ್ಲ. ಇದೆ ಅಂತ ಸುಮ್ಮನಾಗಿದ್ದಾರೆ. ಈಗ ಸಡನ್ಲಿ ಈ ಥರ ಆಗಿರೋದ್ರಿಂದ ಎಲ್ಲರೂ ಒಂದೇ ಸಲ ಬುಕ್ ಮಾಡಿ ತೊಗೊತಾ ಇದ್ದಾರೆ. ಇನ್ನು ಇಲ್ಲೂ ಕೂಡ ನೋಡ್ತಾ ಇದ್ದೀವಿ, ಇನ್ನು ಜನರು ಕೂಡ ಬರುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ. ಕೆಲವರು ಸಿಲಿಂಡರ್ಗಳನ್ನು ನೇರವಾಗಿ ಏಜೆನ್ಸಿಗಳಿಗೆ ಬಂದು ಪಡ್ಕೊಳ್ಳುವಂಥ ಸಾಹಸಕ್ಕೂ ಕೂಡ ಮುಂದಾಗ್ತಾರೆ. ಯಾಕೆಂದರೆ ಮನೆಯಲ್ಲಿ ಎಷ್ಟೊತ್ತಿಗೆ ಸಿಲಿಂಡರ್ಗಳು ಖಾಲಿ ಆಯಿತು ಆಗ್ಬಿಡುತ್ತೋ ಅನ್ನೋಂತಹ ಆತಂಕ, ಭಯ ಜನಸಾಮಾನ್ಯರಲ್ಲಿ ಇಲ್ಲದೆ ಇರುತ್ತೆ. ಅದರಲ್ಲೂ ಕೂಡ ಮಕ್ಕಳು ಶಾಲೆಗೆ ಹೋಗುವಂಥವ್ರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಕೆಲಸಕ್ಕೆ ಹೋಗುವಂಥವ್ರು ಇರ್ತಾರೆ. ಅಂಥವರಿಗೆ ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಬಹಳ ಆತಂಕ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಈಗ ಪ್ರಮುಖವಾಗಿ LPG ಗ್ಯಾಸ್ ಸಿಲಿಂಡರ್ನ ಒಂದು ಅಭಾವ ಏನಿದೆ, ಸಹಜವಾಗಿ ಜನಸಾಮಾನ್ಯರಿಗೂ ಕೂಡ ಈಗ ನಿಧಾನವಾಗಿ ಆ ಒಂದು ಬಿಸಿ ತಡ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪಂಪಾಪ ಜೊತೆ ಗಣೇಶ್ ಹೆಗ್ಡೆ, TV5 ಕನ್ನಡ, ಬೆಂಗಳೂರು.